ಟಿಪ್ಪು ಸುಲ್ತಾನ್ ಕೇವಲ ಒಬ್ಬ ರಾಜಕೀಯ ವ್ಯಕ್ತಿ ಅಲ್ಲ. ಅವರು ಕನ್ನಡ ಸಾಹಿತ್ಯದ ಒಂದು ಭಾಗ, ಕನ್ನಡ ರಂಗಭೂಮಿಯ ಬಗ್ಗೆ ಒಂದು ಭಾಗ. ಭಾರತದಾದ್ಯಂತ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳು, ಭಾರತದ ಗಾತ್ರದ ವ್ಯಕ್ತಿಗಳನ್ನು ಕಾಣುತ್ತೇವೆ. ಆದರೆ ಕರ್ನಾಟಕದಲ್ಲಿ ಕಳೆದ 300 ವರ್ಷಗಳಲ್ಲಿ ಭಾರತದ ಗಾತ್ರದ ಆ ಮಹತ್ತೆಯ ಇರೋ ಒಬ್ಬನೇ ವ್ಯಕ್ತಿ ಅಂತಂದ್ರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನಿಗೆ ಸರಿಸಾಟಿಯಾಗಿ ನಿಲ್ಲುವ ಇನ್ನೊಬ್ಬ ಕನ್ನಡಿಗ ಕಳೆದ 300 ವರ್ಷಗಳಲ್ಲಿ ಹುಟ್ಟಲಿಲ್ಲ ಅಂತ ಒಪ್ಕೊಳ್ಳಿಕ್ಕೆ. ಇದಕ್ಕೆ ಕಾರಣ ಇದೆ. ಕಾರಣ ಏನು ಅಂತಂದ್ರೆ, ಕನ್ನಡದಲ್ಲಿ ಯಾವ ಒಂದು ಡೈಲಾಗ್ ನಡಿಬೇಕಾಗಿತ್ತು, ಯಾವ ಒಂದು ಸಂವಾದ ನಡಿಬೇಕಾಗಿತ್ತು, ಅದು ನಡೀಲೇ ಇಲ್ಲ. ಟಿಪ್ಪು ಸುಲ್ತಾನ್ ಆದಮೇಲೆ, ಟಿಪ್ಪು ಸುಲ್ತಾನ್ ಮೊದಲು ಕೂಡ ವಿಜಯನಗರದ ಪತನದ ನಂತರ ಕರ್ನಾಟಕ ತುಂಡು ತುಂಡಾಗಿ ಇಲ್ಲಿ ಅಲ್ಲಿ 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 ಸಂಸ್ಥಾನಗಳಾಗಿ ಬಿಟ್ಟು, ಪಾಳ್ಯಗಳಾಗಿ ಬಿಟ್ಟು, ಅವನ್ನೆಲ್ಲ ತಂದು ಒಂದು ಕಡೆಗೆ ಇಕ್ಕಟ್ಟು ಮಾಡಿ ಒಂದು ಕರ್ನಾಟಕವನ್ನು ನಿರ್ಮಿಸಿದ ವ್ಯಕ್ತಿ ಅಂತಂದ್ರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ರಾಜ್ಯವನ್ನು ನಾವು ನೋಡಿದ್ರೆ, ಅವನ ಮ್ಯಾಪ್ ನೋಡಿಬಿಟ್ರೆ ನಮ್ಗೇನು ಅರ್ಥ ಆಗ್ತದೆ ಅಂತಂದ್ರೆ, ಇಂದಿನ ಈ ಕರ್ನಾಟಕದ ಗಡಿಗಳು ಮತ್ತು ಅವನ ರಾಜ್ಯದ ಗಡಿಗಳು ಎಷ್ಟು ಒಂದೇ ಆಗಿತ್ತು ಅಂತ. ಅವನು ಕಟ್ಟಿದ ಸಾಮ್ರಾಜ್ಯ, ಅವನು ಕಟ್ಟಿದ ಸಂಬಂಧಗಳ ಜಾಲಗಳನ್ನು ನೋಡಿದ್ರೆ, ಇತ್ಲಾಗ ಫ್ರಾನ್ಸು, ಅಥವಾ ಆಟೋಮನ್, ಇತ್ಲಾಗ ಸೌತ್ನಲ್ಲಿ ಇದು ಬೇರೆ ಬೇರೆ ಕಡೆಗೆ ವ್ಯಾಪಾರ, ರೇಷ್ಮೆ ವ್ಯಾಪಾರ, ದಂತದ ವ್ಯಾಪಾರ, ಗಂಧದ ವ್ಯಾಪಾರ, ಇವನ್ನೆಲ್ಲ ನೋಡಿದಾಗ ಆ ವ್ಯಕ್ತಿ ಕೇವಲ ಯೋಧನಷ್ಟೇ ಆಗಿರಲಿಲ್ಲ, ಅದಕ್ಕಿಂತ ದೂರ ಒಬ್ಬ ಶಾಸಕನಾಗಿದ್ದ.